ಮಾತರ್ಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 191ನೆಯ ನಾಮ ಹಂಸಃ ಅಂತ. ಹಮ್ ಅಂದ್ರೆ ದೋಷಗಳನ್ನು ತೊರೆದವ, ಸಾ ಅಂತಂದ್ರೆ ಸಾರ. ಆದ್ದರಿಂದಾಗಿ ದೇವರ ಹೆಸರು ಹಂಸ. ಸುಪರ್ಣಃ, ಸುಪರ್ಣ, ಸು ಉತ್ಕೃಷ್ಟವಾದ, ಪರ ಎಲ್ಲರಿಗೂ ಮೀರಿದ, ನ ಆನಂದ ಹೊಂದಿದವ. ಸುಪರ್ಣ ಗರುಡನಲ್ಲಿ ಇರುವವ. ಮುಕ್ತರಲ್ಲಿ ಸುಖವನ್ನ ತುಂಬುತ್ತಾನೆ, ಪೂರೈಸುತ್ತಾನೆ. ಆದ್ದರಿಂದಾಗಿಯೂ ಸುಪರ್ಣ. ಭುಜಗೋತ್ತಮ, ಕೇವಲ ಗರುಡನಲ್ಲಿ ಮಾತ್ರ ಇರೋದಲ್ಲ, ಗರುಡ ತಿನ್ನುವ ಆಹಾರವಾದ ಹಾವುಗಳಲ್ಲಿಯೂ ಇರ್ತಾನೆ, ಶೇಷನಲ್ಲಿಯೂ ಇರ್ತಾನೆ. ಭುಜದಲ್ಲಿ ಇರುವ ಉತ್ತಮ, ಕತ್ತಲನ್ನು ಮೀರಿದವ. ಗರುಡನ ಭುಜ, ಅದರಲ್ಲಿ ಗ ಇದ್ದಾನೆ, ಭುಜಗ. ಉತ್ತಮ, ಕತ್ತಲನ್ನ ದಾಟಿದವ. ಭುಜಗ ಮತ್ತೆ ಉತ್ತಮ, ಭುಜಗೋತ್ತಮ ಅಂತ. ಇದೊಂದು ಚಮತ್ಕಾರ. ಗರುಡನ ಭುಜದಲ್ಲಿ ಇದ್ದಾನೆ, ಆದ್ದರಿಂದಾಗಿ ಭುಜಗ ಅಂತನ್ನೋದು ಒಂದು ವಿಚಿತ್ರವಾದ ಹೊಳಹು. ಗರುಡನ ಭುಜ, ಅದರಲ್ಲಿ ಇದ್ದಾನೆ ಅಂದ್ರೆ ಹತ್ತಿದ್ದಾನೆ, ಭುಜಗ. ಮತ್ತೆ ಕತ್ತಲನ್ನ ದಾಟಿದ್ದಾನೆ, ಉತ್ತಮ. ಹೆಗಲು ಅಂದ್ರೆ ಭುಜ ಅಂದ್ರೆ ಹಾಗೆ. ಹಿರಣ್ಯನಾಭ, ಹಿತ ಮತ್ತೆ ರಮಣೀಯ. ಹಿತವಾದ ಮತ್ತೆ ರಮಣೀಯವಾದ ಎಲ್ಲ ವಿಚಾರಗಳ ಕೇಂದ್ರ ದೇವರನ್ನ ಕೇಂದ್ರೀಕರಿಸಿಕೊಂಡಿದೆ. ದೇವರೇ ಹಿತ, ದೇವರೇ ರಮಣೀಯ. ಜಗತ್ತಿನಲ್ಲಿ ಯಾವುದ್ಯಾವುದು ಹಿತವೂ ರಮಣೀಯವೂ ಆಗಿದೆಯೋ ಅದರೆಲ್ಲದರ ಕೇಂದ್ರದಲ್ಲಿ ದೇವರಿದ್ದಾನೆ. ಅಂದ್ರೆ ಹಿತವಾದುದರಲ್ಲಿ ಉತ್ತಮ, ರಮಣೀಯವಾದದ್ದರಲ್ಲಿ ಉತ್ತಮ. ಅದಕ್ಕೆ ದೇವರನ್ನ ಹಿರಣ್ಯನಾಭ ಅಂತಾರೆ. ಸುತಪಾಹ, ಒಳ್ಳೆಯ ಆಲೋಚನೆಯನ್ನ ಹೊಂದಿದವ. ತಪಸ್ಸಂದ್ರೆ ಆಲೋಚನೆ, ತಪ ಆಲೋಚನೆ. ಕೆಲವೊಮ್ಮೆ ತಪಃ ಅಂದ್ರೆ ಯುಕ್ತಿ, ಕೆಲವೊಮ್ಮೆ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಅಂತ ಕಠೋಪನಿಷತ್ತು. ಅಲ್ಲಿ ತಪಾಂಸಿ ಅಂದ್ರೆ ಯುಕ್ತಿಗಳು. ಯಾಕೆ ಅಂದ್ರೆ ಚೆನ್ನಾಗಿ ಮಥನ ಮಾಡಿದ ಮೇಲೆ ಬರುವ ಔಟ್ಕಮ್ ಯುಕ್ತಿ. ಅದರಿಂದಾಗಿ ತಪಾಂಸಿ ಅಂದ್ರೆ ಯುಕ್ತಯ ಅಂತ ಆಚಾರ್ಯರು ಅರ್ಥ ಬರೀತಾರೆ. ಸುತಪಾಹ, ಒಳ್ಳೆಯ ಯುಕ್ತಿಗೆ ಗಮ್ಯನಾದವ. ಮಧ್ವರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಸುಯುಕ್ತಯಸ್ತಮೋಹನ್ಯು ಈಶಾನುಗ್ರಹ ಶಾಲಿನಾಂ ಅಂತ. ಒಳ್ಳೆ ಯುಕ್ತಿಗಳು ಕತ್ತಲನ್ನ ಪರಿಹಾರ ಮಾಡ್ತವೆ. ಯಾರಿಗೆ? ದೇವರ ಅನುಗ್ರಹ ಇರುವವರಿಗೆ. ದೇವರ ಅನುಗ್ರಹ ಇಲ್ಲದವರಿಗೆ ಒಳ್ಳೆ ಯುಕ್ತಿಗಳನ್ನ ನೀವು ಮುಂದೆ ಇಟ್ಟರು ಒಪ್ಕೊಳ್ಳೋಲ್ಲ.
ಒಳ್ಳೆ ಯುಕ್ತಿಗಳನ್ನ ಮುಂದೆ ಇಟ್ಟರೆ ಒಪ್ಪಿಕೊಳ್ಳುವವರಿದ್ರೆ ಇವತ್ತೆಲ್ಲರೂ ಆಚಾರ್ಯರ ಹಿಂದೆ ಇರಬೇಕಿತ್ತು. ಈಗ ಉದಾಹರಣೆಗೆ ಆಚಾರ್ಯರು ಹೇಳಿದ್ರು, ಅತೀತವಾದ ನೀಲಾಕಾಶ ಹೊಂದಿದೆ ಅಂತ. ಅದನ್ನ ತತ್ವಮುಕ್ತ ಕಲಾಪ ಅನ್ನುವ ಗ್ರಂಥದಲ್ಲಿ ಹೇಳ್ತಾರೆ, ತಲೆ ಸಮ ಇಲ್ಲದೆ ಇರೋರು ಮಾತ್ರ ಆ ರೀತಿ ಎಲ್ಲ ಹೇಳೋದು ಅಂತ ಅಂದ್ಬಿಟ್ರು ಅವತ್ತಿನ ಕಾಲಕ್ಕೆ. ಇವತ್ತು ಸಿದ್ಧ ಆಗಿದೆ ಅದು. ಅದರಿಂದ ಈಶನ ಅನುಗ್ರಹ ಇದ್ದವರಿಗೆ ಯುಕ್ತಿಯಿಂದ ಒಳ್ಳೆ ವಿಷಯ ಸಿಗತ್ತೆ. ಇಲ್ಲ ಅಂದ್ರೆ ಅವರ ಕತ್ತಲು ಹಾಗೇ ಇರುತ್ತೆ. ಒಳ್ಳೆ ಯುಕ್ತಿ ಇಟ್ಟರು ಕತ್ತಲು ಹಾಗೇ ಇರುತ್ತೆ. ಅದರಿಂದಾಗಿ ಸುತಪಾಹ ಒಳ್ಳೆ ಯುಕ್ತಿಯನ್ನ ಕೊಡುವವ, ನಾವು ಅದಕ್ಕೆ ಭಾಗಿಯಾಗುವಂತೆ ಮಾಡುವವ ಪದ್ಮನಾಭ. ಭ ಅಂದ್ರೆ ಬೆಳಕು, ಅಭ ಅಂದ್ರೆ ಕತ್ತಲು, ಬೆಳಕಲ್ಲದೆ ಇರೋದು ಅಭ. ನಾಭ ಇವನಿಗೆ ಹೊಳಿದೇ ಇರೋದು ಇಲ್ವೇ ಇಲ್ಲ, ಎಲ್ಲವೂ ಹೊಳೆಯುತ್ತೆ, ಅದರಿಂದಾಗಿ ನಾಭ ಅಂತ. ಪದ್ಯತೆ ಎಲ್ಲರೂ ಇವನನ್ನು ಹೊಂದುತ್ತಾರೆ, ಆದ್ದರಿಂದಾಗಿ ಅವನು ಪದ್ಮ. ಪದ್ಮ ಮತ್ತು ನಾಭ, ಪದ್ಮನಾಭ. ಯಾಕೆಂದ್ರೆ ಪದ್ಮನಾಭ ಅನ್ನೋದಕ್ಕೆ ಪದ್ಮ ಅಂದ್ರೆ ಲೋಕಾತ್ಮಕವಾದದ್ದು, ಅದು ಇವನ ಹೊಕ್ಕಳಿನಿಂದ ಅರಳಿದೆ ಅನ್ನುವ ಅರ್ಥವನ್ನ ನಾವು ನೋಡಿದ್ವಿ. ಇನ್ನು ಮೂರನೇ ರೂಪವೂ ಇದೆ, ಇದು ಎರಡನೇ ರೂಪ. 48ನೆಯದ್ದು ಮೊದಲನೆಯದ್ದು, 196ನೆಯದ್ದು ಎರಡನೆಯ ರೂಪ, 347ರಲ್ಲಿ ಮೂರನೇ ರೂಪ ಹೊಂದಿದೆ ಪದ್ಮನಾಭ ಅಂತ. ಅದಕ್ಕೆ ಅಲ್ಲಿ ಬೇರೆ ಅರ್ಥವನ್ನ ಹೇಳಿದ್ದಾರೆ. ಅದರಿಂದಾಗಿ ಪದ್ಮನಾಭ ಪ್ರಜಾಪತಿ, ಪ್ರಜೆಗಳನ್ನ ಪಾಲನೆ ಮಾಡುವವ. ಅವನಿಂದ ಎಲ್ಲರೂ ಪಾಲಿತಾರೆ. ಆದರೆ ವಿಶೇಷವಾಗಿ ಯಾರು ಪಾಲಿತರು ಅಂದ್ರೆ ಯೇ ಪ್ರಕರ್ಷೇಣ ಜಾನಂತಿ, ಚೆನ್ನಾಗಿ ತಿಳಿದವರು ಪ್ರಜೆಗಳು. ಈಗ ಪ್ರಜಾಪ್ರಭುತ್ವ ಅಂದ್ರೆ ಏನರ್ಥ ಆಯಿತು? ಚೆನ್ನಾಗಿ ತಿಳಿದವರು ಮಾತ್ರ ಪ್ರಭುತ್ವದ ಅಗತ್ಯ ಇಲ್ಲದೇ ಇರಲಿಕ್ಕೆ ಸಾಧ್ಯ. ಮಹಾಭಾರತದ ಮಾತು, ಶಾಂತಿ ಪರ್ವದ ಮಾತನ್ನ ಮತ್ತೆ ನೆನಪಿಸಿಕೊಳ್ಳಿ. ರಾಜಪ್ರಭುತ್ವ ಯಾವಾಗ ಶುರು ಆಯಿತು ಅನ್ನೋದಕ್ಕೆ ಅವರೊಂದು ಮಾತು ಹೇಳ್ತಾರೆ. ನರಾಜ್ಯಂ ಭೀಷ್ಮಾಚಾರ್ಯರು ಹೇಳೋದು ಇಲ್ಲಿ ಮುಂದೆ ಬರೋದಲ್ಲ, ಹಿಂದೆ ಬಂದ್ಬಿಟ್ಟಿದೆ, ಅವಾಗಲೇ ನಾವು ನೋಡಿದ್ದೇವೆ, ಆದ್ರೂ ನೆನಪಿಸ್ತಾ ಇದ್ದೇನೆ. ನರಾಜ್ಯಂ ನಚ ರಾಜಾಸೀತ್ ನ ದಂಡ್ಯ ನಚ ದಾಂಡಿಕ ಧರ್ಮೇಣ ಇವ ಪ್ರಜಾಸ್ತರವೇ ರಕ್ಷಂತಿ ಸ್ಮ ಪರಸ್ಪರಂ ಅಂತ. ನರಾಜ್ಯಂ, ರಾಜ್ಯ ಇರಲಿಲ್ಲ, ದೇರ್ ವಾಸ್ ನೋ ಕಿಂಗ್ಡಮ್. ನಚ ರಾಜಾಸೀತ್ ಅಂಡ್ ದೇರ್ ವಾಸ್ ನೋ ಕಿಂಗ್. ದೇರ್ ವಾಸ್ ನೋ ಪನಿಷರ್ ಅಂಡ್ ದೇರ್ ವಾಸ್ ನೋ ಪನಿಷಬಲ್. ಯಾರೂ ಇರಲಿಲ್ಲ. ಯಾಕೆ? ಧರ್ಮದ ಪ್ರಜ್ಞೆ ಎಲ್ಲರಿಗೂ ಇದ್ದ ಮೇಲೆ ಆಳುವವ ಬೇಡ. ಧರ್ಮದ ಪ್ರಜ್ಞೆ ಎಲ್ಲರಿಗೂ ಇದ್ರೆ ಅಂದ್ರೆ ಒಳಗಡೆಯ ಹೊರಗಡೆಯ ಶಿಸ್ತು ಇದ್ಬಿಟ್ರೆ ಯಾರಿಗೂ ಆಳುವವನ ಅಗತ್ಯ ಇಲ್ಲ. ಆ ತರಹದ ಪ್ರಜಾಪ್ರಭುತ್ವವನ್ನ ಹೇಳಿದ್ದು ಭೀಷ್ಮಾಚಾರ್ಯರು. ಆ ಕಾಲದಲ್ಲಿ ಹಾಗಿತ್ತು. ಯಾವಾಗ ಚೆನ್ನಾಗಿ ತಿಳಿದುಕೊಂಡವರ ಸಂಖ್ಯೆ ಕುಸಿತ ಆಗಿ ತಿಳಿಯದವರ, ತಿಳಿ ಹೇಳಬೇಕಾದವರ, ತಿಳುವಳಿಕೆಗೆ ಯೋಗ್ಯರಾದವರ, ತಿಳಿದವರ ಒಟ್ಟು ಸಮೂಹ ಶುರು ಆಯಿತು. ಆಗ ರಾಜ ಅನ್ನೋನೊಬ್ಬ ಬಂದ. ಆದ್ದರಿಂದ ಪ್ರಜಾ ಅಂದ್ರೆ ಏನು ಅಂದ್ರೆ ಚೆನ್ನಾಗಿ ತಿಳಿದವರು. ನೀವು ಡೆಮಾಕ್ರಸಿಯನ್ನೇ ಪ್ರಜಾಪ್ರಭುತ್ವ ಅಂತ ಅನುವಾದ ಮಾಡೋದಾದರೆ ಎಲ್ಲ ಪ್ರಜೆಗಳು ಸಮಾನ ಜ್ಞಾನಿಗಳಾಗಿ ಇರಬೇಕು.
ಎಲ್ಲ ಪ್ರಜೆಗಳು ಸಮಾನ ಜ್ಞಾನಿಗಳಾಗಿ ಇರಬೇಕು. ಅದು ಸಾಧ್ಯವಾ? ರಾಜ ಒಬ್ಬ ಬೇಕಾಗತ್ತೆ. ಅಲ್ಲ, ಇವರು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಏನ್ ಬೇಕಾದ್ರೆ ಹೇಳ್ಬಹುದು, ಆದ್ರೆ ಆಳುಗರಿದ್ದೇ ಇದ್ದಾರೆ, ಆಳಲಿಕ್ಕೆ ಯೋಗ್ಯರಾದವರಿದ್ದೇ ಇದ್ದಾರೆ. ಈ ಒಂದು 200-150 ಶತಮಾನಗಳಿಂದ ಏನೊಂದೆಲ್ಲ ಆಂದೋಲನ ಆಗ್ತಾ ಇದೆ, ಅದರೊಳಗಡೆ ಇರುವ ಮಿಥ್ಯಾಭೂತವಾದ ಅಂಶಗಳೆಲ್ಲ ಬಯಲಾಗ್ತಾ ಇದೆ. ನಮಗೇನು ಹೇಳ್ತಾ ಇದ್ರು? ಪ್ರಜಾಪ್ರಭುತ್ವ ಕ್ಷೇಮ ಅಂತ ಇದ್ರು. ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ವಿನ್ಸ್ ಅಂತ ಹೇಳ್ತಾ ಇದ್ರು. ಇಲ್ಲ, ಅದೊಂದು ದೊಡ್ಡ ಸುಳ್ಳು. 20% ಇದ್ದವರು ಒಟ್ಟಿಗೆ ಓಟ್ ಹಾಕಿ 80% ಅವರು ಬಿಡಿಬಿಡಿಯಾಗಿ ಒಡೆದು ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ಗೆಲ್ಲೋದೇ ಇಲ್ಲ. ಆದ್ದರಿಂದ ಈ ತರಹದ ಏನೇನೋ ಭ್ರಮೆಗಳನ್ನು ನಮಗೆ ತುಂಬಿ ಬಿಟ್ಟಿದ್ರು. ಪ್ರಾದೇಶಿಕ ಪಕ್ಷ ಅಂತ ಅನ್ನೋದು ಅತ್ಯಂತ ಹಿತಕರ ಅಂತ ಹೇಳಿದ್ರು. ಯಾವ ಪ್ರಾದೇಶಿಕ ಪಕ್ಷವೂ ಹೋಳಾಗದೆ ಅಖಂಡವಾಗಿ ಈ ತನಕ ಉಳಿದೇ ಇಲ್ಲ. ತಮಿಳುನಾಡಿನಲ್ಲಿ DMK ಇತ್ತಾ, ಆಮೇಲೆ AIDMK ಆಯ್ತಾ, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇತ್ತಾ, ಅದು 2 ಹೋಳಾಯ್ತಾ, ತೃಣಮೂಲ ಕಾಂಗ್ರೆಸ್ ಹೋಳಾಗ್ತಾ ಇದೆಯಾ, ಎಲ್ಲೋ ಒಂದ್ ಕಡೆ ವಿಲೀನ ಆಗ್ತಾ ಇದೆಯಾ, BJD ವಿಲೀನ ಆಯ್ತಾ, ಜನತಾದಳ ವಿಲೀನ ಆಯ್ತಾ? ಪ್ರಾದೇಶಿಕ ಪಕ್ಷ ಯಾವ ರೀತಿಯಲ್ಲಿ ಹಿತಕಾರಿ? ತೆಲುಗು ದೇಶಂ ಪಕ್ಷ ಆಗ್ಲಿಲ್ವಾ? ಮಾವ ಹಾಗೂ ಅಳಿಯನ ಮಧ್ಯೆಯೇ ವಿರಸ ಬರಲಿಲ್ವೇ? ನೋಡಿ, 150 ವರ್ಷಗಳಿಂದ ಏನೇನೆಲ್ಲ ನಮ್ಮ ತಲೆಗೆ ತುಂಬಿದ್ದಾರೆ ಅದು ಎಲ್ಲವೂ ಡಿಸ್ಪ್ರೂವ್ ಆಗೋಗಿದೆ. ಆದ್ರೂ ಇನ್ನೂ ಗೊತ್ತಾಗಿಲ್ಲ ಕಮ್ಯುನಿಸಂ ಉದ್ಧಾರ ಆಗತ್ತೆ ಅಂದ್ರೆ. ಯಾವ ರಾಷ್ಟ್ರ ಇನ್ನು ಕಮ್ಯುನಿಸಂನ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡಿದೆ? ಎಲ್ಲ ಹೈಬ್ರಿಡ್, ಪ್ರಾಚೀನ ಪದ್ಧತಿ ಮತ್ತೆ ನವೀನ ಪದ್ಧತಿ ಎರಡರ ಹೈಬ್ರಿಡ್ ನಡೀತಾ ಇರೋದು. ಅದರಿಂದಾಗಿ ಸುಮಾರು ದಿವಸಗಳಿಂದ ನಮಗೆ ಒಂದು ತಲೆಗೆ ತುಂಬಿದ್ದಾರೆ, ಇದೆಲ್ಲ ಹೊಸ ಸಿದ್ಧಾಂತಗಳು ಅಂತ. ಆದರೆ ಜಗತ್ತು ನಡೀತಾ ಇರೋದು ಸೇಮ್ ವರ್ಲ್ಡ್ ಸಿಸ್ಟಮ್ ಲೀಡ್ಸ್ ದ ವರ್ಲ್ಡ್. ಈ ಹಿನ್ನೆಲೆಯಲ್ಲಿ ಪ್ರಜಾ ಅಂತ ಹೇಳಿದರೆ ಪ್ರಕರ್ಷೇಣ ಜಾನಂತಿ, ಇದು ಮಹೈತರೇಯ ಉಪನಿಷತ್ ಭಾಷ್ಯದಲ್ಲಿ ಮಧ್ವರು ಹೇಳಿದ ನಿರ್ವಚನ. ಪ್ರಜಾಹ ಅಂತ ಹೇಳಿದರೆ ಚೆನ್ನಾಗಿ ತಿಳಿದವರು, ಪ್ರಕರ್ಷೇಣ ಜಾನಂತಿ, ಅವರು ಒಡೆಯ. ಚೆನ್ನಾಗಿ ತಿಳಿದವರು ಅವನನ್ನ ಆರಿಸಿಕೊಳ್ತಾರೆ. ಆದ್ದರಿಂದಾಗಿ ದೇವರ ಹೆಸರು ಪ್ರಜಾಪತಿ. ಅಮೃತ್ಯುಸ್ಸರ್ವ ದೃಕ್ಸಿಂಹ ಸಂಧಾತ ಸಂಧಿಮಾನ್ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತ ವಿಶ್ರುತಾತ್ಮ ಸುರಾರ್ಯ. ಅಮೃತ್ಯು ಸಾವು ಇರದವನು, ಸರ್ವದೃಕ್ ಎಲ್ಲವನ್ನೂ ಕಾಣಬಲ್ಲವ, ಸಿಂಹ ಶಿಹಿ ಹಿಂಸಾಯಾಮ್ ಅಂತ ಧಾತು, ಎಲ್ಲರನ್ನ ಬೆಳಗಲಿಕ್ಕಾಗಿ, ಅಳಿಯಲಿಕ್ಕಾಗಿ, ಉಳಿಯಲಿಕ್ಕಾಗಿ ಹಿಂಸಿಸುವವ ಅಂತ. ಅಳಿಯುವುದಕ್ಕಾಗಿ ಹಿಂಸಿಸುತ್ತಾನೆ, ಕರ್ಮಾನುಸಾರ ಫಲವನ್ನು ಅನುಭವಿಸುವಾಗ ರೋಗವನ್ನು ಅನುಭವಿಸಿ ಸಾಯ್ತಾನೆ. ಅಳಿವಿಗಾಗಿ ಹಿಂಸಿಸುವವ, ಉಳಿವಿಗಾಗಿ ಹಿಂಸಿಸುವವ. ನಮಗೆ ನೋವು ಅನ್ನೋದೊಂದು ಇದ್ರೆ ತಾನೇ ಉಳಿಲಿಕ್ಕಾಗೋದು. ನೋವು ಅನ್ನೋದೊಂದಿಲ್ಲ ಅಂತ ಇಟ್ಕೊಳ್ಳಿ, ದೇಹದ ಮೇಲೆ ಏನು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾನೊಂದು ವಿಚಿತ್ರವಾದ ಕೇಸನ್ನು ನೋಡಿದ್ದೆ. ಅವನಿಗೆ ಒಂದು ಇಡೀ ಜಾಡಿಯ ತುಂಬ ಉಪ್ಪಿನಕಾಯಿಯನ್ನು ತಿಂದರೂ ಕೂಡ ಅವನಿಗೆ ಗೊತ್ತಾಗಲ್ಲ, ಸೆನ್ಸೇ ಆಗಲ್ಲ ಅವನಿಗೆ. ಪ್ರೊದಟೂರ್ನಲ್ಲಿ ಒಬ್ಬ ಇದ್ದ, ಅದು ನಾನು ಈಗ ಅವನು ಇದಾನೋ ಇಲ್ಲೋ ಗೊತ್ತಿಲ್ಲ, ಪ್ರಾಯ ಒಂದು ಜಾಡಿ ಉಪ್ಪಿನಕಾಯಿ ಅವನ ನಾಲಿಗೆಗೆ ಅದು ರುಚಿಯೇ, ಅದು ಗೊತ್ತೇ ಆಗಲ್ಲ ಅವನಿಗದು.
ಒಂದು ಇಡೀ ಉಪ್ಪಿನಕಾಯಿ ತಿಂದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಹೊಟ್ಟೆ ಮೇಲೆ ಏನು? ಹೀಗಾಗಿ ಹೊಟ್ಟೆಗೆ ಇದು ಕಷ್ಟ ಆಗತ್ತೆ ಅಂತ ಹೇಳಿ ನಾಲಿಗೆಯೇ ಸೆನ್ಸ್ ಮಾಡಿಬಿಡತ್ತೆ. ನೋವು ಅನ್ನೋದು ಮುಂದೆ ಆಗಲಿರುವ ಅಪಾಯವನ್ನ ಹೇಳಿ ಎಚ್ಚರಿಸಲಿಕ್ಕೆ ದೇವರು ಕೊಟ್ಟಿದ್ದು. ನೋವು ಅನ್ನೋದು ಇಲ್ಲದೆ ಹೋದ್ರೆ ದೀರ್ಘಾಯುಷ್ಯವು ಯಾರಿಗೂ ಇರಲ್ಲ. ಹೇಳಿ ನನಗೆ ಏನು ಅವಿವೇಕಿಗಳಪ್ಪ, ಎಷ್ಟು ಸರ್ತಿ ಹೇಳಿದ್ರು ಅಷ್ಟು. ವಿಶ್ವಾಮಿತ್ರರ ಯಜ್ಞದಲ್ಲೇ ರಾಕ್ಷಸರಿದ್ರಂತೆ, ಇನ್ನಿಲ್ಲಿರಲ್ವಾ? ಅದರಿಂದಾಗಿ ಉಳಿವಿಗಾಗಿ ಹಿಂಸಿಸಿದವ ಸಿಂಹ. ನಾವು ಬದುಕಬೇಕಲ್ವಾ? ಅದಕ್ಕೆ ಈ ಹಿಂಸೆ ಅನ್ನೋದು ಉಳಿಯುವುದಕ್ಕಾಗಿ, ಅಳಿಯುವುದಕ್ಕಾಗಿ ಆಯಿತು, ಉಳಿಯುವುದಕ್ಕಾಗಿ ಆಯಿತು. ಕೆಲವೊಮ್ಮೆ ಹುಟ್ಟುವುದಕ್ಕಾಗಿಯೂ ಹಿಂಸಿಸುತ್ತಾನೆ. ತಾಯಿಗೆ ಸೆನ್ಸ್ ಆಗತ್ತೆ, ಉಳಿಸಲಿಕ್ಕಾಗಿ ಹಿಂಸಿಸಿದ್ದಾಯ್ತು. ಹುಟ್ಟಿಸುವಾಗಲೂ ಕೂಡ ಮಗು ಹೀಗೆ ಹುಟ್ಟತ್ತೆ ಅಂತಂದ್ರೆ ಒಳಗಡೆ ಆ ಭಾರ ಇರುತ್ತೆ. ಅವಳಿಗೆ ಅದರಿಂದ ಏನೇನೋ ದೇಹದ ಮೇಲೆ ಪರಿಣಾಮ ಆಗತ್ತೆ, ಭೋಗವನ್ನು ಬಿಡಬೇಕಾಗತ್ತೆ, ಎಲ್ಲ ಆಗತ್ತೆ. ಹೀಗೆ ಏನೇನು ಹಿಂಸಿಸ್ತಾನೆ ಅದು ಎಲ್ಲವೂ ಕೂಡ ಉಳಿವಿಗಾಗಿ, ಅಳಿವಿಗಾಗಿ, ಇರುವುದಕ್ಕಾಗಿ. ಅದು ದೇವರ ವಿಚಿತ್ರ ಲೀಲೆ. ಅದಕ್ಕೆ ಸಿಂಹ ಅಂದ್ರು. ಈ ಸಿಂಹ ಅನ್ನುವಲ್ಲಿಗೆ 200ನೆಯ ನಾಮ ಆಯಿತು. ಸಂಧಾತ, ಯಾರನ್ನಾದರೂ ಯಾವುದನ್ನಾದರೂ ಎಲ್ಲಿದ್ರೂ ಜೋಡಿಸುವವ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣ ಬೆಟ್ಟದ ನೆಲ್ಲಿಯಯ್ಯ, ಎತ್ತನ ಕಡಲ ಉಪ್ಪು. ಎರಡನ್ನು ಜೋಡಿಸ್ತಾನವನು. ಕಡಲಾಳದಲ್ಲಿರುವ ಉಪ್ಪು ಅಥವಾ ಕಡಲಿನಲ್ಲಿರುವ ಉಪ್ಪು, ಬೆಟ್ಟದ ಮೇಲಿನ ನೆಲ್ಲಿಕಾಯಿ, ಎರಡನ್ನೂ ಜೋಡಿಸಿ ನೆಲ್ಲಿಕಾಯಿಗೆ ಉಪ್ಪು ಹಚ್ಚಿಕೊಂಡು ತಿಂತೇವೆ. ಸಂಧಾತ ದೇವರ ಆಸಕ್ತಿ. ಎಲ್ಲಿದನ್ನ ಯಾವುದಕ್ಕೆ ದೇವರು ಸೇತುವೆ ಮಾಡುವಾಗ ರಾಮದೇವರು ಅವರ ನೇತೃತ್ವದಲ್ಲಿ ಕಪಿಗಳೆಲ್ಲ ಸೇತುವೆ ಮಾಡುವಾಗ ಎಲ್ಲಿದೋ ಮರ, ಎಲ್ಲಿದೋ ಬಂಡೆ, ಯಾವುದ್ಯಾವುದೋ ಬಂಡೆಯನ್ನ ತಂದು ಬೆಟ್ಟಗಳನ್ನೇ ಕಿತ್ತು ತಂದು ಅಲ್ಲಿ ಜೋಡಿಸಿ ಬೆಟ್ಟಗಳ ನಡುವಣ ಗ್ಯಾಪ್ ಮುಚ್ಚಲಿಕ್ಕಾಗಿ ಮರಗಳನ್ನ ಹಾಕಿದ್ದು, ಮರಗಳನ್ನು ಕಿತ್ತು ಹಾಕಿದ್ದು ಅಷ್ಟೇ ಇರೋದು. ಅದು ರಾಮಗೀಮ ಅಂತೆಲ್ಲ ಬರೆದ್ರು ಅಂತ ಅದು ತೀರಾ ಬಾಲಿಶವಾದ ಕಥೆ. ಅದು ಈಗ ಅವ್ರ ಪ್ರಕಾರ ಅವಾಗ ದೇವನಾಗರಿ ಇತ್ತು ಅಂತ ಅನ್ಬೇಕಾಗತ್ತೆ. ದೇವನಾಗರಿ ಎಷ್ಟು ಅರ್ವಾಚೀನ. ಅತ್ಯಂತ ಹಳೆ ಲಿಪಿ ಯಾವುದು ಅಂದ್ರೆ ಬ್ರಾಹ್ಮಿ ಮತ್ತು ತಿಗಳಾರಿ. ಗ್ರಂಥ ಲಿಪಿ ಶಾರದಾ. ಈ ಲಿಪಿಗಳಿಂದಲೇ ಎಲ್ಲ ಭಾಷೆಗಳು, ಇವತ್ತು ಭಾರತೀಯ ಭಾಷೆಗಳೆಲ್ಲ ತಮ್ಮ ತಮ್ಮ ಲಿಪಿಯನ್ನು ರೂಪಿಸಿಕೊಂಡದ್ದು. ಲಿಪಿ ನಿರಂತರ ಸಂಸ್ಕೃತ ಆಗ್ತಾ ಇರುತ್ತೆ. ಅದೊಂದು ಪ್ರಜ್ಞೆ ಇಲ್ಲ. ಇವಾಗಿರೋ ಲಿಪಿ ಇಲ್ಲ ಅಂತ ಹೇಳಿದ ಕೂಡಲೇ ಎಲ್ಲ ಹಾರಿ ಬಿದ್ದು ಬಿಟ್ರು. ಲಿಪಿ ಇಲ್ಲದೆ ಇದ್ರೇನಂತೆ, ಹಯಗ್ರೀವ ದೇವರು ಪುಸ್ತಕ ಇಟ್ಕೊಂಡಿಲ್ವಾ ಅಂತ. ಪುಸ್ತಕ ಇಟ್ಕೊಳ್ಳೋದು ಅಂದ್ರೆ ಪುಸ್ತಕ ಮುದ್ರೆ. ಪುಸ್ತಕ ಇಟ್ಕೊಳ್ಳೋದು ಅಂದ್ರೆ ಪುಸ್ತಕ ಮುದ್ರೆ ಅಂತ ಅಷ್ಟೇ. ಗ್ರಂಥಂ ಮಹಾಂತಂ ಹನುಮಾನ್ ದದಾನಃ ನಾರಾಯಣ ಪಂಡಿತಾಚಾರ್ಯ ಹೇಳಿಲ್ವೇ ಅಂತ. ಗ್ರಂಥ ಅಂದ್ರೆ ಸುಸಂಗತವಾದ ವಿಚಾರ ಅಂತ ಅರ್ಥ. ಅದನ್ನ ತಲೆಯಲ್ಲಿ ಹೊತ್ತು ಹಿಂದಕ್ಕೆ ಸಾಗಿದ ಹನುಮಂತ ಸೂರ್ಯನಾರಾಯಣನಿಂದ ಸೂರ್ಯಾಂತಿಕೆ ವ್ಯಾಕರಣಾಭಿಯೋಗಿ ಸೂರ್ಯಾಭಿಮುಖ್ಯೇನ ಪತನಶ್ಚ ಪಶ್ಚಾತ್ ಸಂಗ್ರಹ ರಾಮಾಯಣ. ಅದರಿಂದಾಗಿ ಈ ಗ್ರಂಥ ಯಾವ ಲಿಪಿ ಅಂತ ಕೇಳಬೇಕು ಅವ್ರನ್ನ. ನಿರಂತರ ಚೇಂಜ್ ಆಗ್ತಾ ಇರುತ್ತೆ. ಈಗ ಬಂದ ರಾಮ ದೇವನಾಗರಿ ಲಿಪಿಲಿ ಬಂದ್ರೆ ಮುಂದೆ ಬರುವ ರಾಮ ಅಂದ್ರೆ ಕಥೆಯಲ್ಲಿ RAME ಅಂತ ಬರಿಬೇಕಾಗತ್ತ ಅವನು.
ವೇಗವಾಗಿ ಲಿಪಿಗಳು ಚೇಂಜ್ ಆಗ್ತಾ ಇರುತ್ತೆ. ಇಂಗ್ಲಿಷಿನಲ್ಲಿಯೂ ಇದು 3ನೇಯೋ 4ನೇಯದ್ದೋ ಲಿಪಿ, ಕನ್ನಡದಲ್ಲಂತೂ 13ನೇ 14ನೇ ಲಿಪಿ. ನೀವು ಹಳೆ ಕನ್ನಡ ಕೊಟ್ರೆ ಅರ್ಥ ಆಗೋದು ಕಷ್ಟ ಇದೆ. ಶಾಸನಗಳೆಲ್ಲ ಓದುವಾಗ ನೀವು ಶಾಸನಗಳನ್ನೆಲ್ಲ ಓದಿ ನೀವು ಗೊತ್ತಾಗತ್ತೆ. ಅ ಅಂತ ಹೇಳಿ ಬರೆದು 2 ಅಂತ ಮಾಡಿದ್ರೆ ಆ ಅಂತ ಓದಬೇಕು ಅಂತ ಕಷ್ಟ ಇದೆ. ಅದರಿಂದಾಗಿ ಇದೆಲ್ಲ ಸಂಗತವಲ್ಲ. ಅದನ್ನ ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಹಾರ್ಶ್ ಇತ್ತು, ನಮ್ಮ ಗುರುಗಳು ಒಂದು ಸ್ವಲ್ಪ ಹಾರ್ಶ್. ಆದ್ರೆ ನೀವು ನಿಧಾನವಾಗಿ ವಿಚಾರ ಮಾಡಿ ನೋಡಿದಾಗ ಯಾವ ಲಿಪಿ ಬರೆದಿದ್ದಾನೆ, ಹೌದು, ಯಾವ ಲಿಪಿ ಅದು ಅಂತ ನೀವು ಬೆನ್ನ ಹಿಂದೆ ಹೋದ್ರೆ ಬೇರೆನೇ ಲಿಪಿ ಅದು ಅಂತ ಸಿದ್ಧ ಆಗತ್ತೆ. ಹಾಗಾದ್ರೆ ಈಗ ಇರೋದು ಇವಾಗಿನ ಲಿಪಿ. ಲಿಪಿ ಅನ್ನೋದು ರೂಪುಗೊಳ್ಳೋದು ಕೂಡ ರೈಟಿಂಗ್ ಮೆಟೀರಿಯಲ್, ರೈಟಿಂಗ್ ಪ್ಯಾಡ್, ಅದರ ಬಾಳಿಕೆ ಮೇಲೆ ತಾಳಿಕೆ ಮೇಲೆ ಹೋಗುತ್ತದು. ಇವಾಗ ಕನ್ನಡದಲ್ಲಿ ಳ ಹೀಗೆ ಬರಿತೀವಿ. ಯಾಕೆ ಅಂದ್ರೆ ಇಲ್ಲಿಯ ರೈಟಿಂಗ್ ಮೆಟೀರಿಯಲ್ ಗಟ್ಟಿ ಇದೆ. ಎಲ್ಲಿ ಗಟ್ಟಿ ಇರಲ್ಲ ಅದಕ್ಕನುಗುಣವಾಗಿ ರೂಪುಗೊಳ್ಳುತ್ತೆ. ತುಳುನಾಡಿನ ಇದು ತುಳುವಿನ ನೀವು ಅಕ್ಷರಗಳನ್ನು ಗಮನಿಸಿದರೆ ಕೆಳಗಡೆ ಬರಲ್ಲ, ಅದು ಒತ್ತಕ್ಷರ ಉದ್ದುದ್ದ ಬರುತ್ತೆ. ಯಾಕೆ ಅಂದ್ರೆ ಅದರದ್ದು ವಿಪರೀತ ಥಿನ್ನದು. ಕೆಲವೊಂದು ಕಡೆ ತಾಡವಾಲೆಗಳಲ್ಲಿ ಅಸ್ಯ ಪತ್ರಸ್ಯ ಶಿಥಿಲತ್ವಾನ್ ನಲಿಖ್ಯತೆ ಅಂತ ಬರೀತಾರೆ. ಈ ಗ್ರಂಥ, ಈ ಹಾಳೆ ಬಹಳ ಶಿಥಿಲ ಆಗಿದೆ, ಆದ್ದರಿಂದ ನಾವು ಬರೆಯೋಲ್ಲ. ಯಾಕೆ ನಾನು ಹೇಳಿದ್ದು ಅಂದ್ರೆ ಸಂಧಾತ ಅನ್ನುವಲ್ಲಿ ಒಂದು ನಿದರ್ಶನ ಕೊಟ್ಟೆ ನಾನು. ಎಲ್ಲಿದೋ ಮರ, ಎಲ್ಲಿದೋ ಬಂಡೆ, ಯಾವುದೋ ಕಡಲಿನಲ್ಲಿ ಕೂತು ಸೇತುವೆಯಾಯಿತು. ಹಾಗೆ ಜೋಡಿಸಿದವ, ಆ ಜೋಡಿಸಿದವ ಅಂತನ್ನುವ ವಿಚಾರ ಬಂದಾಗ ರಾಮ ಅನ್ನೋದು ನೆನಪಾಯ್ತು. ಇವರೆಲ್ಲ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕ್ರಿ. ನಮ್ಮ ವಿದ್ವಾಂಸರು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಸಂಧಾತ, ಆಮೇಲೆ ಸಂಧಾತಕ್ಕೆ ನಾನು ತಡಿಲಿಕ್ಕಾಗ್ತಾ ಇಲ್ಲ. ಆ ಭಾಷೆಯ ಸೊಬಗನ್ನು ನೀವು ಹಾಗೆ ಆಸ್ವಾದನೆ ಮಾಡಿ, ಆ ನಾಮಚಂದ್ರಿಕಾದ ಆ ಭಾಷೆಯನ್ನು ನಿಮ್ಮ ಮುಂದೆ ಓದ್ತೇನೆ. ಎಷ್ಟು ಆಸ್ವಾದನೆ ಆಗತ್ತೋ ಅದನ್ನು ಮಾಡಿ. ಇಷ್ಟುದ ಗದ್ಯ ಇದೆ ರೀ ಅದು ಸಂಧಾತ ಅನ್ನೋದಕ್ಕೆ. 21ನೇ ಶತಮಾನದಲ್ಲಿ ಈ ತರಹದ ಒಂದು ಭಾಷೆ ಇತ್ತೇ ಅನ್ನೋದೇ ಎದೆ ತುಂಬಿ ಬರುವ ಸಮಾಚಾರ. ಆ ಸಂಧಾತ ಅನ್ನೋದು ನೋಡಿ ಹೇಳ್ತೇನೆ, ಯಂಕಮಪಿ ಯತ್ ಕಿಮಪಿ ಯತ್ರ ಕುತ್ರ ಗತಮಪಿ ಪರಸ್ಪರಂ ಸಂಧತ್ತ ಇತಿ ಸಂಧಾತ. ಯಾರು ಯಾರನ್ನೋ, ಯಾವುದು ಯಾವುದನ್ನೋ, ಎಲ್ಲಿ ಎಲ್ಲಿ ಇರುವುದನ್ನೋ ಒಂದನ್ನೊಂದು ಹೊಂದಿಸುತ್ತಾನೆ ಎಂದು ಸಂಧಾತ. ಇದಕ್ಕೆ ಹೀಗೆ ಕನ್ನಡ ಅನುವಾದ ಮಾಡೋದಾದ್ರೆ ಈ ರೀತಿ ಹೇಳಬೇಕಾಗತ್ತೆ. ಕಮಪಿ ಪತಿತ್ವೇನ, ಕಾಮಪಿ ಪತ್ನಿತ್ವೇನ, ಪಿತೃತ್ವೇನ, ಮಾತೃತ್ವೇನ, ಪುತ್ರತ್ವೇನ, ಸಖಿತ್ವಾದಿನಾಚ. ಯಾರನ್ನೋ ಗಂಡನಾಗಿ, ಯಾವಳನ್ನೋ ಹೆಂಡತಿಯಾಗಿ, ಯಾರನ್ನೋ ತಂದೆಯಾಗಿ, ಯಾರನ್ನೋ ತಾಯಿಯಾಗಿ, ಯಾರನ್ನೋ ಮಗಳನ್ನಾಗಿ, ಯಾರನ್ನೋ ಮಗನನ್ನಾಗಿ, ಯಾರನ್ನೋ ಗೆಳೆಯನನ್ನಾಗಿ, ಯಾರನ್ನೋ ಶತ್ರುವಾಗಿ ಜೋಡಿಸುತ್ತಾನೆ. ಕಮಪಿ, ಅದರಿಂದಾಗಿ ದೇವರ ಸಂಕಲ್ಪ, ನೀವು ನಮಗೆ ಯಾಕೆ ಇಷ್ಟ ಆಗಬೇಕು, ಬುದ್ಧಿವಂತಿಕೆ ಇಷ್ಟ ಆಗತ್ತೆ ಅಂತ ಅನ್ಬೇಡಿ. ಬುದ್ಧಿವಂತರು ಬೇಕಾಷ್ಟು ಜನ ಇರ್ತಾರೆ. ಹೃದಯವಂತರು ಇಷ್ಟ ಆಗ್ತಾರೆ ಅಂತ ಅನ್ಬೇಡಿ. ನಮ್ಮ ಮಿತ್ರನಲ್ಲಿ ದೋಷ ಇದೆ ಅಂತ ಗೊತ್ತಿದ್ರು ಅವನನ್ನು ಬಿಡ್ಲಿಕ್ಕಾಗಿರಲ್ಲ. ಒಬ್ಬರನ್ನ ಯಾಕೆ ಪ್ರೀತಿಸ್ತೇವೆ ನಾವು ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ. ಗುಣಗಳು ಇದ್ದ ಮಾತ್ರಕ್ಕೆ ಯಾರು ಯಾರನ್ನು ಪ್ರೀತಿಸಬೇಕಿಲ್ಲ. ಗುಣಗಳು ಇದ್ದ ಮಾತ್ರದಿಂದಾಗಿ ಸುಖ ಸಿಗೋದಾದ್ರೆ ಎಷ್ಟು ಜನ ಸುಖವಾಗಿರ್ಬೇಕಿತ್ತು ಇವತ್ತು.
ಅದರಿಂದ ಅವನ ಸಂಕಲ್ಪ ಅಷ್ಟೆ. ಕಮಪಿ ಪತಿತ್ವೇನ ಕಾಮಪಿ ಪತ್ನಿತ್ವೇನ ಪಿತೃತ್ವೇನ ಮಾತೃತ್ವೇನ ಪುತ್ರತ್ವೇನ ಸಖಿತ್ವಾದಿನಾಚ ಕಮಪಿ ಧನೇನ ಕಮಪಿ ದಾರಿದ್ರ್ಯೇಣ ಕಮಪಿ ವಿದ್ಯೆಯ ಕಮಪ್ಯವಿದ್ಯೆಯ ಕಾಮಪಿ ರೂಪೇಣ ಕಮಪಿ ಸುಖೇನ ಕಮಪಿ ದುಃಖೇನ ಕಮಪಿ ವಿನಯೇನ ಕಮಪ್ಯಹಂಕಾರೇಣ ವರ್ಣಂ ವರ್ಣೇನ ಪದಂ ಪದೇನ ವಾಕ್ಯಂ ವಾಕ್ಯೇನ ವಾಚ್ಯಮರ್ಥೇನ ಅರ್ಥಂ ವಾಚಾ ಭುವಂ ದಿವಾ ಸರ್ವಂ ಸರ್ವೇಣ ಸಂಧತ್ತೆ ಏವಂ ಸಂದದತ್ ಸಮ್ಯಕ್ ಲೋಕಾನ್ ಧತ್ತೆ. ಯಾರನ್ನೋ ಹಣದಿಂದ, ಯಾರನ್ನೋ ಬಡತನದಿಂದ, ಯಾರನ್ನೋ ವಿದ್ಯೆಯಿಂದ, ಯಾರನ್ನೋ ಅವಿದ್ಯೆಯಿಂದ, ಯಾವಳನ್ನೋ ರೂಪದಿಂದ, ಯಾರನ್ನೋ ಸುಖದಿಂದ, ಯಾರನ್ನೋ ದುಃಖದಿಂದ, ಯಾರನ್ನೋ ವಿನಯದಿಂದ, ಯಾರನ್ನೋ ಅಹಂಕಾರದಿಂದ, ಅಕ್ಷರವನ್ನ ಅಕ್ಷರದಿಂದ, ಪದವನ್ನ ಪದದಿಂದ, ವಾಕ್ಯವನ್ನ ವಾಕ್ಯದಿಂದ, ಮಾತು ಮತ್ತೆ ನುಡಿಗಳನ್ನ, ಆಗಸ ಮತ್ತೆ ಭೂಮಿಯನ್ನ ಜೋಡಿಸ್ತಾನೆ ಮಳೆಯ ಮೂಲಕ. ಸರ್ವಂ ಸರ್ವೇಣ ಎಲ್ಲವನ್ನು ಎಲ್ಲದರೊಂದಿಗೆ ಬೆಸೆದಿದ್ದಾನೆ. ಏವಂ ಸಂದದತ್ ಸಮ್ಯ ಈ ರೀತಿ ಜೋಡಿಸಿ ಜೋಡಿಸಿ ಜಗತ್ತನ್ನು ಹೊತ್ತಿದ್ದಾನೆ. ಅರ್ಥ ಹೇಳಿದ್ದಾಯ್ತಲ್ಲ, ಇನ್ನೊಮ್ಮೆ ಓದ್ಬಿಡ್ತೇನೆ. ಇನ್ನೊಮ್ಮೆ ಈ ಸರ್ತಿ ಅರ್ಥ ಹೇಳಲ್ಲ. ಸಂಧಾತ ಯಂ ಕಮಪಿ ಯತ್ ಕಿಮಪಿ ಯತ್ರ ಕುತ್ರ ಗತಮಪಿ ಪರಸ್ಪರಂ ಸಂಧತ್ತ ಇತಿ ಸಂಧಾತ ಕಮಪಿ ಪತಿತ್ವೇನ ಕಾಮಪಿ ಪತ್ನಿತ್ವೇನ ಪಿತೃತ್ವೇನ ಮಾತೃತ್ವೇನ ಪುತ್ರತ್ವೇನ ಸಖಿತ್ವಾಜಿನಾಚ ಕಮಪಿ ಧನೇನ ಕಮಪಿ ದಾರಿದ್ರ್ಯೇಣ ಕಮಪಿ ವಿದ್ಯೆಯ ಕಮಪ್ಯವಿದ್ಯೆಯ ಕಾಮಪಿ ರೂಪೇಣ ಕಮಪಿ ಸುಖೇನ ಕಮಪಿ ದುಃಖೇನ ಕಮಪಿ ವಿನಯೇನ ಕಮಪಿ ಅಹಂಕಾರೇಣ ವರ್ಣಂ ವರ್ಣೇನ ಪದಂ ಪದೇನ ವಾಕ್ಯಂ ವಾಕ್ಯೇನ ವಾಚ್ಯಮರ್ಥೇನ ಅರ್ಥಂ ವಾಚಾ ಭುವಂ ದಿವಾ ಸರ್ವಂ ಸರ್ವೇಣ ಸಂಧತ್ತೆ ಏವಂ ಸಂಧತತ್ತು ಸಮ್ಯಕ್ ಲೋಕಾನ್ ಧತ್ತೆ. ಸಂಧಾತ ಅನುಭವಿಸದೆ ಬರೀಲಿಕ್ಕಾಗಲ್ಲ. ಸಂಧಿಮಾನ್ ಅಕ್ಷರಗಳ ಸಂಧಿಯ ಒಳಗಡೆ ಇರುವವ. ಅಧಿಲೋಕಮಧಿ ವಿದ್ಯಮಧಿ ಪ್ರಜಮ ಅಧಿ ಅಧ್ಯಾತ್ಮಂ ಅಂತ ಹೇಳ್ತಾ ಮಹಾಸಂಹಿತ ಇತ್ಯಾಚಕ್ಷತೆ ಅಂತ ತೈತ್ತಿರಿಯ ಉಪನಿಷತ್ತು. ಆ ಮಹಾಸಂಹಿತ ಇತ್ಯಾಚಕ್ಷತೆ ದೊಡ್ಡ ಜೋಡಣೆ, ದೊಡ್ಡ ಬೆಸುಗೆ. ಯಾರ ಬೆಸುಗೆ? ದೇವರ ಬೆಸುಗೆ. ಆಚಾರ್ಯ ಪೂರ್ವರೂಪಂ ಅಂತೇವಾಸ್ಯುತ್ತರ ರೂಪಂ ವಿದ್ಯಾಸಂಧಿ ಪ್ರವಚನಂ ಸಂಧಾನಂ. ಆಚಾರ್ಯ ಇರಬೇಕು, ಗುರು ಇರಬೇಕು. ಆಚಾರ್ಯ ಕೆಳಗಿನ ಕಟ್ಟಿಗೆ, ಶಿಷ್ಯ ಮೇಲಿನ ಕಟ್ಟಿಗೆ. ಅವರಿಬ್ಬರ ನಡುವೆ ಪ್ರವಚನ ಅನ್ನೋದು ಅವರಿಬ್ಬರನ್ನ ಬೆಸಗೂಡಿಸುವ ಬೆಸೆಯುವ ವಸ್ತು. ವಿದ್ಯಾಸಂಧಿ ಅವರನ್ನ ಜೋಡಿಸುವುದು. ಪ್ರವಚನಂ ಸಂಧಾನಂ ಇದರಲ್ಲಿ ದೇವರ ವ್ಯಾಪಾರ ಇದೆ. ಮಾತಾಪೂರ್ವ ರೂಪಂ ಪಿತೋತ್ತರ ರೂಪಂ ಪ್ರಜಾಸಂಧಿ ಪ್ರಜನನಂ ಸಂಧಾನಂ. ಇದೆಲ್ಲ ದೇವರ ಬೆಸುಗೆ. 5 ಬೆಸುಗೆಗಳನ್ನ ಹೇಳ್ತಾರೆ. 4 ಬೆಸುಗೆಗಳನ್ನ ಹೇಳಿ 4 16 ಅಂತಾರೆ. 16 ರೂಪಗಳ ಬೆಸುಗೆ. ಅದನ್ನು ಹೇಳಿದ್ದು. ಸಂಧಿಮಾನ್ ಅಕ್ಷರಗಳ ನಡುವಣ ನಿರ್ವಾತದಲ್ಲಿ ನೆಲೆಗೊಂಡವ. ಈ ಅಕ್ಷರವನ್ನು ಆ ಅಕ್ಷರವನ್ನು ಜೋಡಿಸುವವ. ತೈತ್ತಿರಿಯ ಸಂಹಿತೆಯ ಒಂದು ವಿವರಣೆ ಇದು ಸಂಧಿಮಾನ್ ಅನ್ನೋ. ತ್ರಿವೃತ್ಕರಣದಿಂದ
ನೂತನ ಪದಾರ್ಥವನ್ನು ಸೃಷ್ಟಿ ಮಾಡಲು ಸಂಧಿಸುವವ. ತ್ರಿವೃತ್ಕರಣ ಅಂದ್ರೆ ಮಣ್ಣು, ನೀರು, ಬೆಂಕಿ. ಪ್ರಾಸಂಗಿಕವಾಗಿ ಹೇಳ್ತೇನೆ, ಪಂಚೀಕರಣ ಅಂತ ಒಂದಿಲ್ಲ. ಪಂಚೀಕರಣ ಅಂತ ಒಂದಿಲ್ಲ. ಶಾಸ್ತ್ರದಲ್ಲಿ ಮೂಲಭೂತವಾಗಿ ಇರೋದು ತ್ರಿವೃತ್ಕರಣ ಮಾತ್ರ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಪಂಚೀಕರಣ ವಾದಿರಾಜರದ್ದು ಅಲ್ಲ. ಯಾಕೆ ಗೊತ್ತಾ? ಬನ್ನಿ, ಸುರೇಶ್ವರಾಚಾರ್ಯರ ಪಂಚೀಕರಣ ಅಂತ ಒಂದು ಗ್ರಂಥ ಇದೆ. ಅದು ಸಂಸ್ಕೃತದಲ್ಲಿದೆ, ಇದು ಕನ್ನಡದಲ್ಲಿದೆ, ಅಷ್ಟೇ ವ್ಯತ್ಯಾಸ. ಸೇಮ್. ಹೀಗಾಗಿ ಪಂಚೀಕರಣ ಶಾಸ್ತ್ರಸಮ್ಮತ ಅಲ್ಲ, ತ್ರಿವೃತ್ಕರಣವೇ. ಮತ್ತೆ ಈ ಮೂರು ಜೊತೆಯಾಗಿ ಒಂದು ಬೇರೆ ಪದಾರ್ಥ ಆಗತ್ತೆ. ಆಕಾಶ ಗಾಳಿ ಯಾವತ್ತೂ ತಟಸ್ಥ. ಗಾಳಿಯಿಂದ ಸಹಕಾರ ಸಿಗಲ್ಲ ಅಂತಿಲ್ಲ, ಆಕಾಶದಿಂದ ಅವಕಾಶ ಸಿಗಲ್ಲ ಅಂತಲ್ಲ, ಆದ್ರೆ ಆಕ್ಟಿವ್ ಪಾರ್ಟಿಸಿಪೆಂಟ್ ಅಲ್ಲ. ಅದರಿಂದ ಪಂಚೀಕರಣ ಇಲ್ಲ. ತ್ರಿವೃತ್ಕರಣದಿಂದ ಹೊಸ ಪದಾರ್ಥವನ್ನ ಜೋಡಿಸುವವ ಸಂಧಿಮಾನ್. ಸ್ಥಿರ, ಒಂದೇ ರೀತಿಯಾಗಿ ಇರುವವ. ಸ್ಥಿರ ಅನ್ನೋದಕ್ಕೆ ಒಂದರ್ಥ ಇವರು ಹೇಳ್ತಾರೆ ಗುರುಗಳು, ಸ್ವಸ್ಮಿನ್ ಸ್ಥಿತೇಶು ಭಕ್ತೇಶು ರಮತ ಇತಿ ಸ್ಥಿರ. ಸ್ಥ ಅಂದ್ರೆ ತನ್ನಲ್ಲಿ ಇರುವ, ತನ್ನಲ್ಲಿ ಇರುವ ಭಕ್ತರಲ್ಲಿ ರಮತೆ, ಸಂತೋಷ ಪಡ್ತಾನೆ, ಸ್ಥಿರ. ಇನ್ನು ಅಜಹ, ಬ್ರಹ್ಮನನ್ನ ಒಳಗಡೆ ಇದ್ದು ನಿಯಂತ್ರಣ ಮಾಡ್ತಾನೆ, ಅದರಿಂದಾಗಿ ದೇವರು ಅಜ. ಅಜಗತವು ಅಂತ ಧಾತು. ಅಜತಿ ಅಂತಂದ್ರೆ ಕ್ಷಿಪತಿ, ಅಜಕ್ಷೇಪೆ. ಅದರಿಂದಾಗಿ ದುಷ್ಟರನ್ನ ತಮಸ್ಸಿನಲ್ಲಿ ಹಾಕುವವ, ಅದರಿಂದಾಗಿ ಅವನು ಅಜ. ದುರ್ಮರ್ಷಣ, ಇವನನ್ನ ತಡೆಯಲಾಗುವುದೇ ಇಲ್ಲ. ದೇವರನ್ನ ಯಾರೂ ತಡೆಯಲಿಕ್ಕಾಗಲ್ಲ. ದುರ್ಮರ್ಷಣ ಅಂತ ಹೇಳಿ ದುರ್ಯೋಧನನ ತಮ್ಮ ಒಬ್ಬ ಇದ್ದ. ದುರ್ಯೋಧನನ ತಮ್ಮ 100 ಜನರಲ್ಲಿ ಎಲ್ಲರೂ ದೂಯಿಂದ ಶುರು ಆಗಬೇಕು ಅಂತಿಲ್ಲ. ಕರ್ಣ ಅಂತ ಒಬ್ಬ ಇದ್ದಾನೆ, ಜಲಸಂಧ ಅಂತಿದ್ದಾನೆ, ಜರಾಸಂಧ ಅಂತಿದ್ದಾನೆ, ವಿವಿಂಶತಿ ಅಂತ ಇದ್ದ, ವಿಕರ್ಣನೇ ಇದ್ದಲ್ಲ. ಜನರಿಗೇನು ಭ್ರಮೆ ಅಂತಂದ್ರೆ ದುರ್ರ ಅಂತ ಎಲ್ಲ ಬರಬೇಕು ಅಂತ. ಆಮೇಲೆ ಇನ್ನೂ ಏನೋ ದುರ್ರ ಅಂದ್ರೆ ಕೆಟ್ಟದು ಅಂತ ತಲೆನಲ್ಲಿ. ಒಳ್ಳೆ ರಾಜರು ದುರ್ಯೋಧನ ಅಂತ ಹೆಸರಿಟ್ಕೊಂಡವರಿದ್ದಾರೆ. ದುರ್ಯೋಧನ ಅಂದ್ರೇನು? ಅವನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬೇರೆಯವ್ರಿಗೆ ಕಷ್ಟ ಆಗತ್ತೆ. ಅವನೇ ಸುಯೋಧನ, ಅವನು ಬೇರೆಯವ್ರ ಜೊತೆಗೆ ಸುಲಭವಾಗಿ ಯುದ್ಧ ಮಾಡ್ತಾನೆ. ಬೀರ ಅಂದ್ರೆ ವೀರ ಅಂತ. ಇವನ ವೀರ್ಯವನ್ನ, ಬೀರವನ್ನ ತಡೆಯಲಾಗುವುದಿಲ್ಲ, ಅದಕ್ಕೆ ದುರ್ಯೋಧನ. ಇವನ ವೀರ್ಯವನ್ನ, ಪರಾಕ್ರಮವನ್ನ ಬೇರೊಬ್ಬರಿಗೆ ತಡ್ಕೊಳ್ಳಿಕ್ಕಾಗಲ್ಲ, ಅದಕ್ಕೆ ಅವನು ದುರ್ಮರ್ಷಣ ಅಷ್ಟೇ. ಶಾಸ್ತ, ಎಲ್ಲ ಲೋಕಗಳನ್ನ ನಿಯಂತ್ರಣ ಮಾಡುವವ ಒಳಗಡೆಯಿಂದ. ವಿಶ್ರುತಾತ್ಮ, ಪ್ರಸಿದ್ಧನಾದವ. ಸುರಾರ್ಯ, ದೈತ್ಯರನ್ನ ಕೊಲ್ಲುವವ. ಗುರುರ್ ಗುರುತಮೋಧಾಮ, ಸತ್ಯ ಸತ್ಯ ಪರಾಕ್ರಮ. ನಿಮಿಷೋ ನಿಮಿಷಸ್ತ್ರಗ್ವಿ, ವಾಚಸ್ಪತಿರುದಾರಧೀ. ಜಗದ್ಗುರುಗಳಿಗೂ ಗುರು, ಅದರಿಂದಾಗಿ ಇವನು ಗುರು. ಗುರುತಮ, ಗುರುಗಳಲ್ಲಿ ತತ, ಗುರುತ. ಮಾ ಅಂದ್ರೆ ಜ್ಞಾನ, ಅದಿದೆ. ಗುರುಗಳಲ್ಲಿ, ಎಲ್ಲ ಗುರುಗಳಲ್ಲಿ ವ್ಯಾಪ್ತನಾಗಿರುವ ಜ್ಞಾನವೇ ಮೈವೆತ್ತವ, ಗುರುತಮ. ಧಾಮ, ಎಲ್ಲರ ಮನೆ,
ಸತ್ಯಂ ಸತ್ಯ ನಿರ್ದುಷ್ಟ. ಸತ್ ಅಂದ್ರೆ ಪ್ರಾಣ, ತಿ ಅಂದ್ರೆ ಬ್ರಹ್ಮ. ಇವರಿಬ್ಬರನ್ನು ನಿಯಂತ್ರಣ ಮಾಡ್ತಾನೆ ಸತ್ಯ. ಸದಿತಿ ಪ್ರಾಣ ತೀತಿ ಬ್ರಹ್ಮ ಯಮಿತ್ಯಾದಿತ್ಯ ಅಂತ ಉಪನಿಷತ್ತು ಕೂಡ. ಇನ್ನು ಸಜ್ಜನರಲ್ಲಿ ಇರುವವ ವಿಶೇಷ ಸನ್ನಿಧಾನ ಸತ್ಯ. ಸತ್ಯಪರಾಕ್ರಮ, ದಿಟವಾದ ಶಕ್ತಿಯವ. ಕ್ರಮುಪಾದ ವಿಕ್ಷೇಪೆ ಅನ್ನೋದ್ರಿಂದ ದಿಟವಾದ ಉತ್ಕೃಷ್ಟವಾದ ಹೆಜ್ಜೆಯವ, ಒಳ್ಳೆಯ ದಾರಿಯಲ್ಲಿ ಸಾಗುತ್ತಾನೆ ಅಂತ. ನಿಮಿಷ, ಪ್ರಳಯದಲ್ಲಿ ಕಣ್ಣು ಮುಚ್ಚಿ ಮಲಗಿದ ದೇವರು, ಆದ್ದರಿಂದ ನಿಮಿಷ. ಅನಿಮಿಷ, ನಿದ್ರಿಸದವ. ಸೃಗ್ವೀ, ಮಾಲೆಯನ್ನು ಹೊತ್ತವ. ವಾಚಸ್ಪತಿ, ಮಾತುಗಳ ಒಡೆಯ. ಉದಾರಧೀಹಿ, ಉತ್ಕಟವಾದ ಪ್ರಜ್ಞೆಯವ. ಅಗ್ರಣೀ, ಎಲ್ಲರ ಮುಂದೆ ನಿಲ್ಲುವವ. ಗ್ರಾಮಣೀ, ಸಮೂಹವನ್ನು ಮುನ್ನಡೆಸುವವ. ಶ್ರೀಮಾನ್, ಕಾಂತಿ ಇರುವವ. ಶ್ರೀ ಅಂದ್ರೆ ವಿಷ ಅಂತನೂ ಒಂದು ಅರ್ಥ ಇದೆ. ವಿಷವನ್ನು ತನ್ನ ಕೈಯಲ್ಲಿಟ್ಟುಕೊಂಡವ. ಶ್ರೀಕಂಠ ಅಂತವಲ್ಲ, ಶ್ರೀಕಂಠನನ್ನ ನೇರ ಅನುವಾದ ನಂಜುಂಡ ಅಂತ, ಅಚ್ಚ ಕನ್ನಡದ ಪದ. ನಂಜನ್ನು ಉಂಡವನು. ಶ್ರೀ ಅಂದ್ರೆ ನಂಜು. ಶ್ರೀಮಾನ್, ನ್ಯಾಯ, ಎಲ್ಲ ಶಾಸ್ತ್ರಗಳ ಔಟ್ಕಮ್. ನಿತರಾಂ ಆಯ, ಆಯ ಅಂದ್ರೆ ಔಟ್ಕಮ್. ನಿತರಾಂ ಆಯ ನ್ಯಾಯ. ಇನ್ನು ದುಷ್ಟರನ್ನು ನೀಚೈಹಿ ಆಯಯಿತಿ, ದುರುಳರನ್ನು ಬಗ್ಗಿಸುವವ, ಅದಕ್ಕೆ ನ್ಯಾಯ. ನೇತಾ, ಎಲ್ಲ ಜಗತ್ತನ್ನು ಮುನ್ನಡೆಸುವವ. ಸಮೀರಣ, ಚೆನ್ನಾಗಿ ಪ್ರೇರಣೆ ಮಾಡುವವ. ಸಹಸ್ರ ಮೂರ್ಧಾ, ಅನಂತವಾದ ತಲೆ ಇರುವವ. ವಿಶ್ವಾತ್ಮ, ಪೂರ್ಣವಾದ ಶರೀರದವ. ಸಹಸ್ರಾಕ್ಷ, ಅನಂತವಾದ ಅವಯವ ಇರುವವ. ಸಹಸ್ರಪಾತ್, ಸಾವಿರಾರು ಜನರ ಜೊತೆಗೆ ಸಾಗುತ್ತಾನೇ ಇರ್ತಾನೆ. ಎಲ್ಲ ಜೀವಿಗಳು ಕೂಡ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡುವಾಗ ಅವ್ರ ಜೊತೆಗೇ ಇರ್ತಾನೆ. ಸಹಸರತಿ. ಆವರ್ತನ, ಇತಿಹಾಸ ಅನ್ನೋದು ಅದು ಸರಳ ರೇಖೆ ಅಲ್ಲ, ಮತ್ತೆ ಮತ್ತೆ ಮರಳುವಂಥದ್ದು. ಮುಂದೆ ಹೋಗೋದು ಹಿಂದೆ ಬರಲೇಬೇಕು. ಅದಕ್ಕೆ ಏನಂತ ಕರೀತಾರೆ? ಆವರ್ತನ. ಜೀವರನ್ನ ಸಂಸಾರದಲ್ಲಿ ತಿರುಗಿಸುತ್ತಾನೆ, ತಿರುಗಿ ಬರುತ್ತಾನೆ, ತಿರುಗಿ ತರುತ್ತಾನೆ, ತಿರುಗಿಸುತ್ತಾನೆ. ಅದರಿಂದಾಗಿ ಅವನ ಆವರ್ತನ. ಎಲ್ಲ ಒಂದು ಕಾಲದಲ್ಲಿ ಮೆರೆಯೋದು. ಅವನ ಸಂಕಲ್ಪ ಹೀಗಿರಬೇಕು. ಈ ಜನಾಂಗ ಈ ರೀತಿ ಮೇಲ್ಗಡೆ ಹೋಗಿ ಈ ರೀತಿ ಕೆಳಗಡೆ ಬಂದು ಮತ್ತೆ ಚೇತರಿಕೆ ಕಾಣಬೇಕು. ಆಗ ಯಾರೋ ಒಬ್ರು ಬರ್ತಾರೆ, ಇಡೀ ಸಮಾಜವನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಕ್ರಮೇಣ ಶಿಥಿಲ ಆಗ್ತಾ ಬರುತ್ತೆ, ಮತ್ತೆ ಮುಂದುವರಿಯುತ್ತೆ. ಇದು ಆವರ್ತನ. ಜಗತ್ತು ಸರಳ ರೇಖೆಯದ್ದಲ್ಲ. ಯಾಕೆಂದರೆ ದೇವರ ಹೆಸರೇ ಆವರ್ತನ. ಜಗತ್ತು ನಿರಂತರ ಸರಳ ರೇಖೆಯದ್ದು ಅಂತ ಹೇಳಿ ಅವರೆಲ್ಲರ ನಂಬಿಕೆ. ಆದರೆ ನಾವು ನೋಡ್ತಾ ಇದ್ರೆ ಮತ್ತೆ ಮತ್ತೆ ಅಲ್ಲಲ್ಲೇ ಬರ್ತಾ ಇರೋ ಹಾಗಿದೆ ಅಂತ. ಆವರ್ತನ. ನಿವೃತ್ತಾತ್ಮ, ಸಂಸಾರದಿಂದ
ಜೀವರನ್ನ ನಿವೃತ್ತಿಗೊಳಿಸಿದವ, ನಿವೃತ್ತ ಆತ್ಮ. ನಿವೃತ್ತಾ ಆತ್ಮಾನಃ ಏನ ಸಂವೃತಃ, ಮುಚ್ಚಿಕೊಂಡವ. ಬಿಚ್ಚಿಕೊಂಡವನಲ್ಲ ಅವನು, ತನ್ನನ್ನು ಮುಚ್ಚಿಕೊಂಡವ. ಸಂಪ್ರಮರ್ದನ, ಪ್ರಳಯದಲ್ಲಿ ಎಲ್ಲವನ್ನ ತೊತ್ತಳ ತುಳಿಯುತ್ತಾನೆ. ಅಹಸ್ಸಂವರ್ತಕ, ಸೂರ್ಯನ ಒಳಗಡೆ ಇದ್ದು ಬೆಳಗನ್ನು ತೊಡಗಿಸುತ್ತಾನೆ. ವಹ್ನಿಹಿ, ನಮ್ಮನ್ನ ಹೊತ್ತು ಸಾಗುತ್ತಾನೆ. ವಹತಿ ನಯತಿ ಚ. ಅನಿಲಹ, ದೇವರಿಗೆ ಮನೆ ಇಲ್ಲ, ದೇವರಿಗೆ ಮನೆಯೇ ಇಲ್ಲ. ನಮಗೆ ಬೇರಾರೋ ಕೊಟ್ಟ ಮನೆ ಇದೆ, ದೇವರಿಗೆ ಹಾಗೆ ಮನೆ ಇಲ್ಲ. ಅದರಿಂದಾಗಿ ಅನಿಲ, ಅನಿಕೇತನ ಅಂತ ಹೇಳಿ ದೇವರು ಮಾತ್ರ. ನಾವು ಬರೆದ್ರೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಕುವೆಂಪು. ಅದು ಗೊತ್ತಿಲ್ಲದೇನೆ ಸರಸ್ವತಿಪುರಂನ ಒಂದು ಜಾಗಕ್ಕೆ ಅನಿಕೇತನ ರಸ್ತೆ ಅಂತ ಇಟ್ಬಿಟ್ಟಿದ್ದಾರೆ. ಇವ್ರ ತಲೆನಲ್ಲಿ ಏನು ಓಡ್ತಾ ಇರುತ್ತೋ. ಮೈಸೂರಿನಲ್ಲಿ ಎರಡೂ ಬದಿಯಲ್ಲಿ ಮನೆಗಳೋ ಮನೆಗಳು, ಹೆಸರು ಮಾತ್ರ ಅನಿಕೇತನ ರಸ್ತೆ ಅಂತ. ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಪ್ರಜ್ಞೆಯೇ ಇರದ ಜನ, ಬಹಳ ಕಷ್ಟ. ಅದರಿಂದಾಗಿ ಅನಿಲ ದೇವರು ಮಾತ್ರ. ಧರಣೀಧರಃ, ಪೊಡವಿಯನ್ನೇ ಹೊತ್ತವ. ಸುಪ್ರಸಾದ ಪ್ರಸನ್ನಾತ್ಮ, ವಿಶ್ವಧೃಗ್ ವಿಶ್ವಭುಗ್ ವಿಭು, ಸತ್ಕರ್ತ ಸತ್ಕೃತಿ ಸಾಧು, ಜಹ್ನುರ್ನಾರಾಯಣೋ ನರಃ. ಭಕ್ತರ ಮೇಲೆ ಚೆನ್ನಾಗಿ ಪ್ರಸಾದ ಅನುಗ್ರಹ ಬೀರುವವ. ಸುಪ್ರಸಾದ ಪ್ರಸನ್ನಾತ್ಮ, ಖತಿಗೊಳಗಾಗದ ಮನಸ್ಸಿರುವವ. ಅವನ ಮನಸ್ಸು ಯಾವತ್ತೂ ಉಲ್ಲೋಲ ಕಲ್ಲೋಲಗೊಳ್ಳೋದಿಲ್ಲ. ಅದರಿಂದಾಗಿ ಅವನು ಪ್ರಸನ್ನಾತ್ಮ. ವಿಶ್ವಧೃಕ್, ಜಗತ್ಪಾಲನೆಯಲ್ಲಿ ಪ್ರಗಲ್ಭನಾದವ, ಮೆಚೂರ್ಡ್ ಅಂತಾರಲ್ಲ. ವಿಶ್ವಧೃಕ್, ವಿಶ್ವಭುಕ್, ಎಲ್ಲವನ್ನೂ ಭೋಗಿಸುವವ. ವಿಭು, ವಿವಿಧತೆಯ ಭವತಿ, ಥರಥರದ ರೂಪಗಳನ್ನು ತಾಳುವವ. ಸತ್ಕರ್ತ, ಸತ್ ಅಂದ್ರೆ ವಿಸಿಬಲ್, ಈ ಜಗತ್ತನ್ನ ಕಾಣುವಂತೆ ಮಾಡುವವ ಸತ್ಕರ್ತ. ಸತ್ಕೃತಿ, ಸತ್ ಸಜ್ಜನರಿಗಾಗಿ, ಕೃತಿ ಅವನ ಕ್ರಿಯೆ. ದೇವರ ಕ್ರಿಯೆ ಸಜ್ಜನರ ಉದ್ಧಾರಕ್ಕಾಗಿ. ಸಾಧು, ಸದ್ಗುಣ ಭರಿತನಾಗಿದ್ದಾನೆ. ಜಹ್ನುಹು, ದೋಷಗಳನ್ನು ತೊರೆದಿದ್ದಾನೆ. ನಾರಾಯಣ, ಗುಣಗಳ ನೆಲೆ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷಗಳಲ್ಲದೆ ಇರೋದು ಅಂದ್ರೆ ಗುಣ. ಎಲ್ಲ ಗುಣಗಳಿಗೆ ಅಯನ, ಆಸರೆ. ನಾರಾಯಣ. ನರಹ, ಯಾವತ್ತೂ ನಾಶವಾಗದವ. ಅಸಂಖ್ಯೇಯ, ಎಣಿಸಲಾಗದವ. ಇಷ್ಟೇ ದೇವರ ರೂಪ ಅಂತ ಎಣಿಸ್ಲಿಕ್ಕಾಗತ್ತಾ? ಅಪ್ರಮೇಯಾತ್ಮ, ಅಪ್ರಮೇಯಾತ್ಮ, ಅಪರಿಮಿತವಾದ ಸ್ವರೂಪದವ. ಪ್ರಮಾಣಗಳನ್ನು ಮೀರಿದವ. ವಿಶಿಷ್ಟ, ಎಲ್ಲರಿಂದ ಭಿನ್ನನಾದವ. ಮತ್ತೆ ದೇವರಿಗೆ ಯಾವುದು ಇದು ಆಗದೆ ಉಳಿದಿದೆ ಅನ್ನುವಂತಿಲ್ಲ. ಶಿಷ್ಟಕೃತ್, ಜಗತ್ತನ್ನು ಪಾಲನೆ ಮಾಡ್ತಾನೆ. ಶುಚಿಹಿ, ಶಮ್ ಅಂದ್ರೆ ಸುಖ, ಚಿ ಅಂತಂದ್ರೆ ಅರಿವು, ಚಿತ್, ಅದೆರಡೂ ಸೇರಿದ್ರೆ ಶುಚಿ. ಸಿದ್ಧಾರ್ಥ, ಅವನಿಗೆ ಎಲ್ಲವೂ ಸಿದ್ಧ, ಸಾಧ್ಯ ಯಾವುದೂ ಅಲ್ಲ. ನೀವೇನು ಹೇಳಿದ್ರು ಆಲ್ರೆಡಿ ಈಸ್ ದೇರ್ ಅಂತ ಅನ್ನುವ ಹಾಗೆ. ಸಿದ್ಧ ಸಂಕಲ್ಪ, ದೇವರ ಸಂಕಲ್ಪ ಸತ್ಯ, ಹಾಗೇ ಆಗೋದು.
ಸಿದ್ಧಿದ ಬೇರೆಯವರಿಗೆ ಸಿದ್ಧಿಯನ್ನು ನೀಡುವವ, ಸಿದ್ಧಿ ಸಾಧನ ಅಸಜ್ಜನರ ಸಿದ್ಧಿಯನ್ನ ನಾಶ ಮಾಡುವವ, ಸಿದ್ಧಿಯಲ್ಲಿ ನೆಲೆಗೊಂಡವ, ಸಾಧನದಲ್ಲಿ ನೆಲೆಗೊಂಡವ. ವೃಷಾಹಿ, ವೃಷ ಅಂದ್ರೆ ಧರ್ಮ, ಅಹ ಅಂತಂದ್ರೆ ಬೆಳಗು. ಧರ್ಮಭರಿತವಾದ ಬೆಳಗುಗಳನ್ನ ಸಜ್ಜನರಿಗೆ ನೀಡಿದವ. ವೃಷಾಹಿ, ವೃಷಭ ಅಭೀಷ್ಟಗಳನ್ನು ಮಳೆಗೆರೆಯುತ್ತಾನೆ. ಆದ್ದರಿಂದಾಗಿ ವೃಷಭ. ವಿಷ್ಣು ಎಲ್ಲರ ಅಂತರ್ಯಾಮಿ. ವೀಣಾಂ ಜ್ಞಾನಿಗಳ ಶಂ ಪ್ರಾಣಶಕ್ತಿಯನ್ನು ನುದತಿ ಪ್ರೇರಣೆ ಮಾಡುವವ ವಿಷ್ಣು. ವೃಷಪರ್ವ ಹಬ್ಬಗಳಲ್ಲಿ ನಿಂತು ಎಲ್ಲರಿಗೂ ಬೇಕಾದದ್ದನ್ನು ನೀಡುವವ. ಹಬ್ಬ ಅಂತ ಒಂದಿರಬೇಕು ಜನರಿಗೆ, ಇಲ್ಲ ಅಂದ್ರೆ ಅವ್ರ ಜೀವನ ಬರಡಾಗುತ್ತೆ. ಹಬ್ಬದಲ್ಲಿ ಖರ್ಚು ಮಾಡುವುದಕ್ಕೆ ಒಂದು ಸಂದರ್ಭವನ್ನು ಒದಗಿಸಬೇಕು, ಅದಕ್ಕೆ ದಾನಾದಿಗಳನ್ನು ರೂಪಿಸಬೇಕು, ಉಪವಾಸ ಮಾಡಬೇಕು, ಇತ್ಯಾದಿಗಳನ್ನೆಲ್ಲ ಮಾಡಿದವ. ಅದರಿಂದಾಗಿ ವೃಷಪರ್ವ ಇದನ್ನು ಮೊದಲು ರೂಪಿಸಿದವ. ಗೋವರ್ಧನೋದ್ಧಾರದ ಮೂಲಕ ಕೃಷ್ಣ ಜಾತ್ರೆಗಳನ್ನ ಮಾಡಿದವ. ಅದರಿಂದ ವೃಷಪರ್ವ. ವೃಷೋದರ ಧರ್ಮಮಾನಿಯಾದ, ಧರ್ಮದ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ದೋಷದಿಂದ ಪಾರು ಮಾಡಿದವ. ಉತ್ ಅರ. ವರ್ಧನ ಬೆಳೆಸುವವ. ವರ್ಧಮಾನ ಭಕ್ತರ ಮನಸ್ಸಿನಲ್ಲಿ ಅವರವರ ಅಧ್ಯಯನಕ್ಕಾಗಿ ಬೆಳಿತಾನೇ ಇರುವವ. ವಿವಿಕ್ತ ಎಲ್ಲರಿಗಿಂತ ವಿಲಕ್ಷಣ. ಶ್ರುತಿಸಾಗರ ಎಲ್ಲ ವೇದಗಳೆಂಬ ನದಿಗೆ ಕಡಲಿನಂತೆ ನೆಲೆಗೊಂಡವ. ಎಲ್ಲ ವೇದಗಳು ದೇವರನ್ನು ಹೇಳ್ತವೆ. ಸುಭುಜ ಚೆನ್ನಾಗಿ ಭೋಗಿಸುವವ. ದುರ್ಧರ ಧ್ಯಾನದಲ್ಲಿ ಇವನ್ನ ಹಿಡಿದಿಡುವುದು ಕಷ್ಟ. ದುರ್ಧರ ವಾಗ್ಮಿ ಪ್ರಶಸ್ತವಾದ ಮಾತಿನವ. ಪ್ರಶಂಸಾರ್ಥೆ ವಾಚೋಗ್ಮಿನಿ ಅಂತ. ವಾಗ್ಮಿ ಅಂದ್ರೆ ಚಂದ ಮಾತನಾಡುವವ. ವಾಚಾಲ ಅಂದ್ರೆ ಹರಟೆ ಹೊಡೆಯೋನು. ಮಹೇಂದ್ರ ಎಲ್ಲರಿಗೂ, ಎಲ್ಲ ಇಂದ್ರರಿಗೂ ಅವನು ಮಹಾನ್. ವಸುಧಃ ಸಂಪತ್ತನ್ನು ನೀಡುವವ. ವಸುಹು ಭಕ್ತರ ನೆಲೆ. ನೈಕ ರೂಪ ಬಹಳ ರೂಪಗಳನ್ನು ತಳೆದವ. ಬೃಹದ್ ರೂಪ ಹಿರಿದಾದುದನ್ನು ರೂಪಿಸುವವ. ಶಿಪಿವಿಷ್ಟ ಶಿಪಿ ಅಂದ್ರೆ ಪಶುಗಳು, ಪಶುಗಳಲ್ಲಿ ನೆಲೆಗೊಂಡವ. ಶಿಪಿ ಅಂದ್ರೆ ರಶ್ಮಿ, ರಶ್ಮಿಗಳಲ್ಲಿ ನೆಲೆಗೊಂಡವ. ಪ್ರಕಾಶನ ಎಲ್ಲವನ್ನ ಎಲ್ಲರ ಅರಿವಿಗೆ ತರುವವ. ಆದ್ದರಿಂದಾಗಿ ಪ್ರಕಾಶನ. ಮತ್ತೆ ಪ್ರಕ ಅಂದ್ರೆ ಉತ್ಕೃಷ್ಟವಾದ ಆನಂದ. ಅಶನ ಎಲ್ಲವನ್ನ ಭೋಗಿಸುವವ. ಪ್ರಕಾಶನ. ಈ ರೀತಿ 275 ನಾಮಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. 276ರಿಂದ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.